ಇದನ್ನ ನಾಕಾಬಂದಿಯನ್ನ ರಂಜಿತ್ ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಆದಿಲ್ ವಿಚಾರಣೆ ಮುಂದುವರೆದಿದೆ. ಉತ್ತರ ಪ್ರದೇಶ ಮೂಲದ ವೈದ್ಯ ಡಾಕ್ಟರ್ ಆದಿಲ್ಗೆ ವಿಚಾರಣೆ ಮುಂದುವರಿಸಲಾಗಿದೆ. ಡಾಕ್ಟರ್ ಆದಿಲ್ ಲಾಕರ್ನಲ್ಲಿ AK-47 ಪತ್ತೆಯಾಗಿತ್ತು. ಈತ ಉಗ್ರವಾದವನ್ನ ಬೆಂಬಲಿಸಿ ಭಾಷಣವನ್ನ ಮಾಡ್ತಾ ಇದ್ದ. ಉಗ್ರ ಸಂಘಟನೆಗೆ ಬೆಂಬಲವನ್ನು ನೀಡಿದ ಆರೋಪ ಈತನ ಮೇಲಿತ್ತು. ಹಾಗಾಗಿ ಆತನ ಹೆಚ್ಚಿನ ವಿಚಾರಣೆಗೊಳಪಡಿಸಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಆದಿಲ್ನ ವಿಚಾರಣೆ ನಡೀತಾ ಇರೋದು. ನೋಡಿ, ಈತನೇ ಡಾಕ್ಟರ್ ಆದಿಲ್ ಅಹಮದ್ ರಾಥರ್. ಈ ರಾಥರ್ನ ವೈಯಕ್ತಿಕ ಲಾಕರ್ನಲ್ಲಿ ಇದ್ದಂತಹ AK-47 ಬಂದೂಕು, ಸ್ಟೆಥೋಸ್ಕೋಪ್ ಅಲ್ಲ ಕೂಡ ನೀವು ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆಯ ವೈಯಕ್ತಿಕ ಲಾಕರ್ ಅನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ವಿ. ಆ ಲಾಕರ್ ಯಾರ್ದು ಅಂತಂದ್ರೆ ಇದೇ ಈ ರಾಥರ್, ಡಾಕ್ಟರ್ ಆದಿಲ್ ಅಹಮದ್ ರಾಥರ್ದು. ಈತನನ್ನ ಅರೆಸ್ಟ್ ಮಾಡಿ ಜಮ್ಮು ಕಾಶ್ಮೀರ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದು ಕಡೆ ಈ ಆದಿಲ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ರು. ಡಾಕ್ಟರ್ ಮುಜಾಮಿಲ್ನ ವಿಚಾರಣೆಗೊಳಪಡಿಸಿದಾಗ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿತ್ತು. ಈತನ ವಿಚಾರಣೆಗೊಳಪಡಿಸಲಾಗಿದೆ. ಈತನಿಂದ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ರಂಜಿತ್, ಬೇರೆ ಕಡೆಗಳಲ್ಲಿ ಇತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಈ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಈತ ಏನು ಮಾಡಿದ ಅಂತಂದ್ರೆ, ತನ್ನ AK-47 ಬಂದೂಕನ್ನು ತಗೊಂಡ್ಬಂದು ತನ್ನ ವೈಯಕ್ತಿಕ ಲಾಕರ್ ಅಲ್ಲಿ ಇಟ್ಕೊಂಡಿದ್ದ. ಅದು ಆಸ್ಪತ್ರೆಯಿಂದ ಕೊಡುವಂತ ಲಾಕರ್. ಆ ಲಾಕರ್ಗೆ ಈತ ಬಂದೂಕನ್ನ ಹೇಗ್ ತಗೊಂಬಂದ? ಜೀವಂತ ಗುಂಡುಗಳು ಆತ ಹೇಗ್ ತಂದ? ಅದೇ ಕುತೂಹಲಕ್ಕೆ ಕಾರಣವಾಗಿರೋದು. ಮಾಹಿತಿಯನ್ನು ಕೊಡ್ತಾ ಇದ್ರು ನನ್ನ ಸಹೋದರಿ ರಂಜಿತ್. ಆತ ಈ AK-47 ಬಂದೂಕನ್ನ ಆಸ್ಪತ್ರೆ ಒಳಗಡೆ ತಂದಿದ್ದು ಅಲ್ಲದೆ ವೈಯಕ್ತಿಕ ಲಾಕರ್ನಲ್ಲೂ ಕೂಡ ಇಟ್ಕೊಂಡಿದ್ದ. ಅದೇಗ ಎಲ್ಲರಿಗೂ ಪ್ರಶ್ನೆ ಕಾಡ್ತಾ ಇರೋದು, ಹೇಗ್ ತಂದ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆತನ ವಿಚಾರಣೆಯಿಂದ ಏನೆಲ್ಲ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರಬಹುದು. ರಂಜಿತ್, ಖಂಡಿತ ನಾಗೇಂದ್ರ ಬಾಬು. ನೋಡಿ, ಒಂದು ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಒಂದು ಯೂನಿವರ್ಸಿಟಿ ಅಂತೇಳಿ ಹೇಳಿದ್ರೆ ಅಲ್ಲಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ವೈದ್ಯರು ನಡೆಸ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಸ್ಫೋಟಕ ಆ ಫತೇಪುರ್ ಅನ್ನುವಂತ ಊರಿನಲ್ಲಿ ಪತ್ತೆ ಆಯಿತು, ಅದಾದ ನಂತರ ಅದರ ಆಸುಪಾಸಿನಲ್ಲಿ ಒಂದಿಷ್ಟು ATS ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ, ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಫತೇಪುರದಲ್ಲಿ ಪತ್ತೆಯಾಗಿರುವಂತ ಈ ಸ್ಫೋಟಕಕ್ಕೂ ಅಲ್-ಫಲಾಹ್ ಯೂನಿವರ್ಸಿಟಿಗೂ ಸಂಪರ್ಕ ಇದೆ ಅನ್ನುವಂತ ಸ್ಫೋಟಕ ವಿಚಾರ ಬಯಲಾಗುತ್ತೆ. ಎಸ್, ಎಕ್ಸಾಕ್ಟ್ಲಿ. ಆಗ ಆ ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲಿ ಇರುವಂತ ಡಾಕ್ಟರ್ಗಳು ಯಾವ ಊರಿನವರು ಅಂತ ಹೇಳಿ ನೋಡಿದಾಗ ಅವರಿಗೆ ಕಾಶ್ಮೀರದ ಲಿಂಕ್ ಇರುವಂತ ಮಾಹಿತಿಯೂ ಕೂಡ ಪತ್ತೆ ಆಗುತ್ತೆ. ಅವರ ಮೂಲ ಕಾಶ್ಮೀರ ಅನ್ನೋದು ಪತ್ತೆ ಆಗುತ್ತೆ. ಆಗ ATS ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು, ಕಾಶ್ಮೀರದ ಈ ಮೂಲಭೂತವಾದಿಗಳು ಇಲ್ಲಿ ಸ್ಲೀಪರ್ ಸೆಲ್ ಆಗಿ ತೆರೆಮರೆಯಲ್ಲಿದ್ದುಕೊಂಡು ಕೆಲಸ ಮಾಡ್ತಾ ಇದ್ರು ಅನ್ನೋದು. ಆಗ ಅಲ್-ಫಲಾಹ್ ಯೂನಿವರ್ಸಿಟಿಯ ಒಳಗಡೆ ಹೋಗಾಗ ATS ಅಧಿಕಾರಿಗಳಿಗೆ ಒಂದು ಪಕ್ಕ ಮಾಹಿತಿ ಸಿಗುತ್ತೆ. ನೋಡಿ, ಕಾಶ್ಮೀರದ ಸುಮಾರು 40 ಜನ ಇದ್ದಾರೆ. ಆ 40 ಜನರಲ್ಲಿ ಕೆಲವರನ್ನ ಅನುಮಾನಾಸ್ಪದವಾಗಿ ಅವ್ರನ್ನ ಅನುಮಾನ ಪಟ್ಟಾಗ ಎಸ್, ಎಕ್ಸಾಕ್ಟ್ಲಿ ಇವರು ಸ್ಲೀಪರ್ ಸೆಲ್ಗಳು, ಇವರು ವೈಟ್ ಕಾಲರ್ ಟೆರರಿಸ್ಟ್ಗಳು ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಅವ್ರನ್ನ ಲಾಕ್ ಮಾಡಿ ಇನ್ನಷ್ಟು ತನಿಖೆಯನ್ನು ಚುರುಕು ಮಾಡಿದಾಗ ಅವರ ಸಂಪೂರ್ಣ ಆಳತಾಳವನ್ನ ಬಗೆದಾಗ ಗೊತ್ತಾಗುತ್ತೆ ಅವರ ಲಾಕರ್ನಲ್ಲಿ AK-47 ಇತ್ತು ಅನ್ನೋದು. ಮುಜಾಮಿಲ್ನ ಲಾಕರ್ನಲ್ಲಿ AK-47 ಇತ್ತು. ಹಾಗೆ ಸ್ಫೋಟಕ
ಸ್ಫೋಟಕಗಳು ಕೂಡ ಇದ್ವು. ಹಾಗೆ ಶಾಹಿದಾ ಶೈನ್ ಆತನನ್ನ ವಿಚಾರಣೆ ಮಾಡಿದಾಗ ಈಕೆಯ ಹೆಸರು ಬರುತ್ತೆ. ಈಕೆಯನ್ನ ವಿಚಾರ ಮಾಡಿದಾಗ ಈಕೆ ಕಾರ್ನಲ್ಲೂ ಕೂಡ AK-47 ಪತ್ತೆ ಆಗುತ್ತೆ. ಆ ನಂತರ ಆ ರೂಮು ಯಾರದ್ದು ಅಂತ ಹೇಳಿ ನೋಡಿದಾಗ ಅದು ಮುಜಾಮಿಲ್ ಅನ್ನೋದು ಗೊತ್ತಾಗುತ್ತೆ. ಈಗ ಕುತೂಹಲ ಇರೋದೆ ಆತ ಆಸ್ಪತ್ರೆ ಒಳಗಡೆ ಹೇಗೆ AK-47 ತೆಗೆದುಕೊಂಡು ಹೋದ, ಆತನಿಗೆ ವೆಪನ್ ಎಲ್ಲಿಂದ ಸಿಗ್ತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆತ ತಕೊಂಡು ಹೋಗಿರುವಂತ ಉದ್ದೇಶವಾದ್ರೂ ಏನು ಅನ್ನೋದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಒಬ್ಬ ಡಾಕ್ಟರ್ ಈ ರೀತಿ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾನೆ ಅಂತೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಹಂಗ ನೋಡಿದ್ರೆ ಆ ಕಾಲೇಜಿನ ಇತಿಹಾಸ ನೋಡಿದ್ರೆ ಅಲ್ಲಿ ಬಹುತೇಕ ಏನಿದಾರಲ್ಲ ಆ ಕಾಲೇಜ್ನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋದನ್ನ ಸ್ಥಳೀಯರು ಅವರು ಮಾಧ್ಯಮದ ಮುಂದೆ ಹೇಳಕ್ ಇಷ್ಟಪಡೋದಿಲ್ಲ. ಅವರು ಸ್ಥಳೀಯರು ಹೇಳ್ತಾರೆ ಈ ಕಾಲೇಜ್ನಲ್ಲಿ ಈ ರೀತಿಯೆಲ್ಲ ಆಕ್ಟಿವಿಟಿಗಳು ನಡೀತಾ ಇರುತ್ತೆ. ಬಹುತೇಕ ಒಂದು 80% ಇಲ್ಲಿರೋದೇ ಬರೀ ಮುಸಲ್ಮಾನ್ರೆ ಅನ್ನೋದನ್ನ ಅಲ್ಲಿನ ಜನ ಹೇಳ್ತಾರೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ತನಿಖೆಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ದಿನವೂ ಕೂಡ ಇಲ್ಲಿ ಆಗ್ತಾ ಇದ್ದಂತ ಆಕ್ಟಿವಿಟಿಗಳ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಇನ್ನೊಂದು ವಿಚಾರ, ಈ ಶಾಹಿಯಾ ಇದ್ದಾಳಲ್ಲ, ಈಕೆ ಒಂದು ದಿನವೂ ಕೂಡ ಮದುವೆ ಅನ್ನೋದು ಬಿಟ್ರೆ ಮತ್ತೆ ಯಾವ ದಿನವೂ ಕೂಡ ಬುರ್ಕಾವನ್ನು ಕೂಡ ಹಾಕ್ತಾ ಇರ್ಲಿಲ್ವಂತೆ. ಈಕೆಯ ಪತಿ ಓಕೆ, ಥ್ಯಾಂಕ್ ಯು. ಪೂರ್ಣ ನಾಕಾಬಂದಿ. ರಂಜಿತ್ ಹಾಗೆ ಸಂಪರ್ಕದಲ್ಲೇ ಇರಿ. ಮತ್ತೊಂದಷ್ಟು ಬ್ರೇಕಿಂಗ್ ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಆದಿಲ್ ವಿಚಾರಣೆ ಮುಂದುವರೆದಿದೆ. ಉತ್ತರ ಪ್ರದೇಶ ಮೂಲದ ವೈದ್ಯ ಡಾಕ್ಟರ್ ಆದಿಲ್ಗೆ ವಿಚಾರಣೆ ಮುಂದುವರಿಸಲಾಗಿದೆ. ಡಾಕ್ಟರ್ ಆದಿಲ್ ಲಾಕರ್ನಲ್ಲಿ AK-47 ಪತ್ತೆಯಾಗಿತ್ತು. ಈತ ಉಗ್ರವಾದವನ್ನ ಬೆಂಬಲಿಸಿ ಭಾಷಣವನ್ನ ಮಾಡ್ತಾ ಇದ್ದ. ಉಗ್ರ ಸಂಘಟನೆಗೆ ಬೆಂಬಲವನ್ನು ನೀಡಿದ ಆರೋಪ ಈತನ ಮೇಲಿತ್ತು. ಹಾಗಾಗಿ ಆತನ ಹೆಚ್ಚಿನ ವಿಚಾರಣೆಗೊಳಪಡಿಸಲಾಗಿದೆ. ಜಮ್ಮು ಕಾಶ್ಮೀರ ಪೊಲೀಸರಿಂದ ಆದಿಲ್ನ ವಿಚಾರಣೆ ನಡೀತಾ ಇರೋದು. ನೋಡಿ, ಈತನೇ ಡಾಕ್ಟರ್ ಆದಿಲ್ ಅಹಮದ್ ರಾಥರ್. ಈ ರಾಥರ್ನ ವೈಯಕ್ತಿಕ ಲಾಕರ್ನಲ್ಲಿ ಇದ್ದಂತಹ AK-47 ಬಂದೂಕು, ಸ್ಟೆಥೋಸ್ಕೋಪ್ ಅಲ್ಲ ಕೂಡ ನೀವು ಗಮನಿಸ್ತಾ ಇದ್ದೀವಿ. ಆಸ್ಪತ್ರೆಯ ವೈಯಕ್ತಿಕ ಲಾಕರ್ ಅನ್ನು ಕೂಡ ನೀವು ನಮ್ಮ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಆ ಲಾಕರ್ ಯಾರ್ದು ಅಂತಂದ್ರೆ ಇದೇ ಈ ರಾಥರ್ದು, ಡಾಕ್ಟರ್ ಆದಿಲ್ ಅಹಮದ್ ರಾಥರ್ದು. ಈತನನ್ನ ಅರೆಸ್ಟ್ ಮಾಡಿ ಜಮ್ಮು ಕಾಶ್ಮೀರ ಪೊಲೀಸರು ಹೆಚ್ಚಿನ ವಿಚಾರಣೆಗೆ ಒಳಪಡಿಸಿದ್ದಾರೆ. ಮತ್ತಷ್ಟು ಮಾಹಿತಿಯನ್ನ ಕೊಡೋದಕ್ಕೆ ನನ್ನ ಸಹೋದರಿ ರಂಜಿತ್ ಶಿರಿಯಾರ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ರಂಜಿತ್, ಒಂದು ಕಡೆ ಈ ಆದಿಲ್ನ ಹೆಚ್ಚಿನ ವಿಚಾರಣೆಗೊಳಪಡಿಸಿದ್ರು. ಡಾಕ್ಟರ್ ಮುಜಾಮಿಲ್ನ ವಿಚಾರಣೆಗೊಳಪಡಿಸಿದಾಗ ಒಂದಷ್ಟು ಅಂಶಗಳು ಬೆಳಕಿಗೆ ಬಂದಿತ್ತು. ಈತನ ವಿಚಾರಣೆಗೊಳಪಡಿಸಲಾಗಿದೆ. ಈತನಿಂದ ಏನೆಲ್ಲ ಮಾಹಿತಿಗಳನ್ನ ಕಲೆ ಹಾಕೋದಕ್ಕೆ ಈಗ ಪೊಲೀಸರು ಮುಂದಾಗಿದ್ದಾರೆ. ರಂಜಿತ್, ಬೇರೆ ಕಡೆಗಳಲ್ಲಿ ಇತ್ತು. ನಾನು ಆಗಲೇ ಹೇಳ್ತಾ ಇದ್ದೆ, ರಂಜಿತ್, ಮತ್ತೆ ನಿಮ್ಮನ್ನ ಸಂಪರ್ಕ ಮಾಡ್ತೀವಿ, ಹಾಗೆ ಸಂಪರ್ಕದಲ್ಲೇ ಇರಿ. ಈ ಡಾಕ್ಟರ್ ಆದಿಲ್ ಅಹಮದ್ ರಾಥರ್ ಈತ ಏನು ಮಾಡಿದ ಅಂತಂದ್ರೆ ತನ್ನ AK-47 ಬಂದೂಕನ್ನು ತಗೊಂಡ್ಬಂದು ತನ್ನ ವೈಯಕ್ತಿಕ ಲಾಕರ್ ಅಲ್ಲಿ ಇಟ್ಕೊಂಡಿದ್ದ. ಅದು ಆಸ್ಪತ್ರೆಯಿಂದ ಕೊಡುವಂತ ಲಾಕರ್. ಆ ಲಾಕರ್ಗೆ ಈತ ಬಂದೂಕನ್ನ ಹೇಗ್ ತಗೊಂಡ್ಬಂದ? ಜೀವಂತ ಗುಂಡುಗಳು ಆತ ಹೇಗ್ ತಂದ? ಅದೇ ಕುತೂಹಲಕ್ಕೆ ಕಾರಣವಾಗಿರೋದು. ಮಾಹಿತಿಯನ್ನು ಕೊಡ್ತಾರೆ ನನ್ನ ಸಹೋದರಿ ರಂಜಿತ್. ಆತ ಈ AK-47 ಬಂದೂಕನ್ನ ಆಸ್ಪತ್ರೆ ಒಳಗಡೆ ತಂದಿದ್ದು ಅಲ್ಲದೆ ವೈಯಕ್ತಿಕ ಲಾಕರ್ನಲ್ಲೂ ಕೂಡ ಇಟ್ಕೊಂಡಿದ್ದ. ಅದೇಗ ಎಲ್ಲರಿಗೂ ಪ್ರಶ್ನೆ ಕಾಡ್ತಾ ಇರೋದು, ಹೇಗ್ ತಂದ ಅನ್ನೋದು ಒಂದು ಕಡೆ ಆದ್ರೆ, ಮತ್ತೊಂದು ಕಡೆ ಆತನ ವಿಚಾರಣೆಯಿಂದ ಏನೆಲ್ಲ ಮತ್ತಷ್ಟು ಸ್ಫೋಟಕ ಅಂಶಗಳು ಬೆಳಕಿಗೆ ಬರಬಹುದು. ರಂಜಿತ್, ಖಂಡಿತ ನಾಗೇಂದ್ರ ಬಾಬು. ನೋಡಿ, ಒಂದು ಕಾಲೇಜು, ಒಂದು ಮೆಡಿಕಲ್ ಕಾಲೇಜು, ಒಂದು ಯೂನಿವರ್ಸಿಟಿ ಅಂತೇಳಿ ಹೇಳಿದ್ರೆ ಅಲ್ಲಿ ಈ ರೀತಿಯ ಭಯೋತ್ಪಾದಕ ಕೃತ್ಯಗಳು ವೈದ್ಯರು ನಡೆಸ್ತಾರೆ ಅಂತ ಹೇಳಿದ್ರೆ ಯಾರು ಕೂಡ ನಂಬೋದಕ್ಕೆ ಸಾಧ್ಯವೇ ಇಲ್ಲ. ಯಾವಾಗ ಸ್ಫೋಟಕ ಆ ಫತೇಪುರ್ ಅನ್ನುವಂತ ಊರಿನಲ್ಲಿ ಪತ್ತೆಯಾಯಿತು, ಅದಾದ ನಂತರ ಅದರ ಆಸುಪಾಸಿನಲ್ಲಿ ಒಂದಿಷ್ಟು ATS ಅಧಿಕಾರಿಗಳು ಪರಿಶೀಲನೆ ಮಾಡಿದಾಗ, ತನಿಖೆ ಮಾಡಿದಾಗ ಗೊತ್ತಾಗಿದ್ದು ಫತೇಪುರದಲ್ಲಿ ಪತ್ತೆಯಾಗಿರುವಂತ
ಈ ಸ್ಫೋಟಕಕ್ಕೂ ಅಲ್-ಫಲಾಹ್ ಯೂನಿವರ್ಸಿಟಿಗೂ ಸಂಪರ್ಕ ಇದೆ ಅನ್ನುವಂತ ಸ್ಫೋಟಕ ವಿಚಾರ ಬಯಲಾಗುತ್ತೆ. ಎಸ್, ಎಕ್ಸಾಕ್ಟ್ಲಿ. ಆಗ ಆ ಅಲ್-ಫಲಾಹ್ ಯೂನಿವರ್ಸಿಟಿಯಲ್ಲಿ ಇರುವಂತ ಡಾಕ್ಟರ್ಗಳು ಯಾವ ಊರಿನವರು ಅಂತ ಹೇಳಿ ನೋಡಿದಾಗ ಅವರಿಗೆ ಕಾಶ್ಮೀರದ ಲಿಂಕ್ ಇರುವಂತ ಮಾಹಿತಿಯೂ ಕೂಡ ಪತ್ತೆ ಆಗುತ್ತೆ. ಅವರ ಮೂಲ ಕಾಶ್ಮೀರ ಅನ್ನೋದು ಪತ್ತೆ ಆಗುತ್ತೆ. ಆಗ ATS ಅಧಿಕಾರಿಗಳಿಗೆ ಒಂದು ಕ್ಲಾರಿಟಿ ಸಿಕ್ಕಿತ್ತು, ಕಾಶ್ಮೀರದ ಈ ಮೂಲಭೂತವಾದಿಗಳು ಇಲ್ಲಿ ಸ್ಲೀಪರ್ ಸೆಲ್ ಆಗಿ ತೆರೆಮರೆಯಲ್ಲಿದ್ದುಕೊಂಡು ಕೆಲಸ ಮಾಡ್ತಾ ಇದ್ರು ಅನ್ನೋದು. ಆಗ ಅಲ್-ಫಲಾಹ್ ಯೂನಿವರ್ಸಿಟಿಯ ಒಳಗಡೆ ಹೋಗಾಗ ATS ಅಧಿಕಾರಿಗಳಿಗೆ ಒಂದು ಪಕ್ಕ ಮಾಹಿತಿ ಸಿಗುತ್ತೆ. ನೋಡಿ, ಕಾಶ್ಮೀರದ ಸುಮಾರು 40 ಜನ ಇದ್ದಾರೆ. ಆ 40 ಜನರಲ್ಲಿ ಕೆಲವರನ್ನ ಅನುಮಾನಾಸ್ಪದವಾಗಿ ಅವ್ರನ್ನ ಅನುಮಾನ ಪಟ್ಟಾಗ ಎಸ್, ಎಕ್ಸಾಕ್ಟ್ಲಿ ಇವರು ಸ್ಲೀಪರ್ ಸೆಲ್ಗಳು, ಇವರು ವೈಟ್ ಕಾಲರ್ ಟೆರರಿಸ್ಟ್ಗಳು ಅಂತ ಹೇಳಿ ಗೊತ್ತಾಗುತ್ತೆ. ಆಗ ಅವ್ರನ್ನ ಲಾಕ್ ಮಾಡಿ ಇನ್ನಷ್ಟು ತನಿಖೆಯನ್ನು ಚುರುಕು ಮಾಡಿದಾಗ ಅವರ ಸಂಪೂರ್ಣ ಆಳತಾಳವನ್ನ ಬಗೆದಾಗ ಗೊತ್ತಾಗುತ್ತೆ ಅವರ ಲಾಕರ್ ನಲ್ಲಿ AK-47 ಇತ್ತು ಅನ್ನೋದು. ಮುಜಾಮಿಲ್ನ ಲಾಕರ್ ನಲ್ಲಿ AK-47 ಇತ್ತು. ಹಾಗೆ ಸ್ಫೋಟಕಗಳು ಕೂಡ ಇದ್ವು. ಹಾಗೆ ಶಾಹಿದಾ ಶೈನ್ ಆತನನ್ನ ವಿಚಾರಣೆ ಮಾಡಿದಾಗ ಈಕೆಯ ಹೆಸರು ಬರುತ್ತೆ. ಈಕೆಯನ್ನ ವಿಚಾರ ಮಾಡಿದಾಗ ಈಕೆಯ ಕಾರ್ನಲ್ಲೂ ಕೂಡ AK-47 ಪತ್ತೆ ಆಗುತ್ತೆ. ಆ ನಂತರ ಆ ರೂಮು ಯಾರದು ಅಂತ ಹೇಳಿ ನೋಡಿದಾಗ ಅದು ಮುಜಾಮಿಲ್ ಅನ್ನೋದು ಗೊತ್ತಾಗುತ್ತೆ. ಈಗ ಕುತೂಹಲ ಇರೋದೆ, ಆತ ಆಸ್ಪತ್ರೆ ಒಳಗಡೆ ಹೇಗೆ AK-47 ತೆಗೆದುಕೊಂಡು ಹೋದ, ಆತನಿಗೆ ವೆಪನ್ ಎಲ್ಲಿಂದ ಸಿಗ್ತಾ ಇತ್ತು ಅನ್ನೋದು ಗೊತ್ತಾಗುತ್ತೆ. ಆತ ತಕೊಂಡು ಹೋಗಿರುವಂತ ಉದ್ದೇಶವಾದ್ರೂ ಏನು ಅನ್ನೋದೆಲ್ಲವೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಈಗ ತನಿಖೆಯನ್ನು ಮಾಡ್ತಾ ಇದ್ದಾರೆ. ಸಹಜವಾಗಿ ಒಬ್ಬ ಡಾಕ್ಟರ್ ಈ ರೀತಿ ವಿಧ್ವಂಸಕ ಕೃತ್ಯವನ್ನ ಮಾಡ್ತಾನೆ ಅಂತ ಹೇಳಿ ಯಾರಿಗೂ ಗೊತ್ತಿರೋದಿಲ್ಲ. ಹಂಗ ನೋಡಿದ್ರೆ ಆ ಕಾಲೇಜಿನ ಇತಿಹಾಸ ನೋಡಿದ್ರೆ ಅಲ್ಲಿ ಬಹುತೇಕ ಏನಿದಾರಲ್ಲ ಆ ಕಾಲೇಜ್ನಲ್ಲಿ ಈ ರೀತಿಯ ಚಟುವಟಿಕೆಗಳು ನಡೀತಾ ಇತ್ತು ಅನ್ನೋದನ್ನ ಸ್ಥಳೀಯರು ಅವರು ಮಾಧ್ಯಮದ ಮುಂದೆ ಹೇಳಕ್ ಇಷ್ಟಪಡೋದಿಲ್ಲ. ಅವರು ಸ್ಥಳೀಯರು ಹೇಳ್ತಾರೆ ಈ ಕಾಲೇಜ್ನಲ್ಲಿ ಈ ರೀತಿಯಲ್ಲ ಆಕ್ಟಿವಿಟಿಗಳು ನಡೀತಾ ಇರುತ್ತೆ. ಬಹುತೇಕ ಒಂದು 80% ಇಲ್ಲಿರೋದೇ ಬರೀ ಮುಸಲ್ಮಾನ್ರೆ ಅನ್ನೋದನ್ನ ಅಲ್ಲಿನ ಜನ ಹೇಳ್ತಾರೆ. ಸದ್ಯಕ್ಕೆ ಇದೆಲ್ಲವೂ ಕೂಡ ತನಿಖೆಗೆ ಇಂಪಾರ್ಟೆಂಟ್ ಆಗುತ್ತೆ. ಪ್ರತಿ ದಿನವೂ ಕೂಡ ಇಲ್ಲಿ ಆಗ್ತಾ ಇದ್ದಂತ ಆಕ್ಟಿವಿಟಿಗಳ ಬಗ್ಗೆ ಅಲ್ಲಿ ಮಾಹಿತಿಯನ್ನು ಕೊಡ್ತಾರೆ. ನೋಡಿ, ಇನ್ನೊಂದು ವಿಚಾರ, ಈ ಶಾಹಿಯಾ ಇದ್ದಾಳಲ್ಲ, ಈಕೆ ಒಂದು ದಿನವೂ ಕೂಡ ಮದುವೆ ಅನ್ನೋದು ಬಿಟ್ರೆ ಮತ್ತೆ ಯಾವ ದಿನವೂ ಕೂಡ ಬುರ್ಕಾವನ್ನು ಕೂಡ ಹಾಕ್ತಾ ಇರ್ಲಿಲ್ವಂತೆ. ಈಕೆಯ ಪತಿ ಓಕೆ